ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಚಾಲೆಂಜು ಮುಗೀತು, ಎಲ್ಲ ಮುಗೀತು. ಸುಮ್ಮನೆ ಇವಾಗ ಬ್ಲಾಗ್ ಮಾಡೋಣ, ಏನು ಬರುತ್ತೋ ತಲೆಯಲ್ಲಿ ಮತ್ತೆ ಮಾತುಕತೆ ನಾವು ಎಡಗರು. ಇವತ್ತು ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು. ಸೀನ್ ಏನಾಗ್ತಿದೆ ಅಂದರೆ ಇಷ್ಟೊಂದು ಅಪ್ಡೇಟ್ ಆಗಿದೆ. ಸೊ ಇವಾಗ ಏನು ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ಏನು ಹೇಳೋದಪ್ಪ ಇದಕ್ಕೆ. ಸೊ ಇಲ್ಲಿದೆಯಲ್ಲ, ಅಯ್ಯೋ ಕಾಂಪೌಂಡ್ ಥರ ಕಟ್ಟಿದಾರಲ್ಲ, ಸೊ ಇದನ್ನು ಹೊಡೆದು ಹಾಕ್ತಾರಂತೆ. ಸೊ ನೋಡೋಣ, ಹೊಡೆದು ಹಾಕಿದ್ರೆ ಇವತ್ತು ಕಂಟೆಂಟ್ ಮಾಡೋಣ ಅಂತ. ಹಾಂ, ಅದು ಬಿಟ್ಟರೆ ಇವಾಗ ಟರ್ಫಿಗೆ ಹೋಗೋಣ ಅನ್ಕೊಬಿಟ್ಟಿದೆ. ಸೊ ಮತ್ತೆ ಬೇಡ ಅಂತ ಅನ್ಸ್ಬಿಡ್ತು. ಇದ್ರೊಳಗಡೆ ಏನು ಅಪ್ಡೇಟ್ ಇದೆ? ಹೌದು, ಪೇಂಟ್ ಮಾಡೋಕ್ಕೆ ಬಂದಿದ್ರಪ್ಪ. ಸೊ ಅವತ್ತಿಂದ ಹಿಂಗೆ ಇದೆ, ಇದ್ರೊಳಗಡೆ ಯಾರೂ ಇಲ್ಲ. ಪೇಂಟ್ ಮಾಡೋಕ್ಕೆ ಬಂದವರು ಅರ್ಧಂಬರ್ಧ ಮಾಡಿ ಹೋಗೋರು, ಹೆಂಗೆ ಹೋಗೋರು ಒಂದು ಗೊತ್ತಿಲ್ಲ. ಎಲ್ಲ ಕಂಪ್ಲೀಟ್ ಮಾಡೇ ಹೋಗಿರೋ ಥರ ಕಾಣಿಸ್ತಿದ್ಯಪ್ಪ. ಇವಾಗ ಅಲ್ಲಿಗೆ ಹೋಗೋದೇ ಇಲ್ಲ. ಸೊ ಅದು ರಿಪೀಟೆಡ್ ಆಗುತ್ತೆ. ಇದೇನು ಗುರು ಹಿಂಗಲ್ಲಿ ಹಾಕ್ಬಿಟ್ಟವ್ರೆ. ಸೊ ಕಾಣಿಸ್ತಿದೆ ಇಲ್ಲಿ 2 ಬಾಟ್ಲು ಕಟ್ಟಿ ಇಲ್ಲಿ ತೂಗಾಕ್ಬಿಟ್ಟವ್ರಲ್ಲ, ಏನಿದೆ ಕಾಣಿಸ್ತಿದೆಯಾ? ಏನು ಗತೆ ಗೊತ್ತಿಲ್ಲ. ಈ JCB ಇದೆಲ್ಲಿ ಯಾವಾಗ ಓಡಿಸ್ತದೆ ನನಗೂ ಗೊತ್ತಿಲ್ಲ. ಯಾರಿಗೂ ಇನ್ನೊಂದು ಏನು ಅಪ್ಡೇಟ್ ಅಂದರೆ ಕೆಲಸ ತುಂಬ ಕನ್ಫ್ಯೂಷನ್ ಇದೆ. ಇನ್ನು 2 ದಿನ ಇರೋದು, ಅಂತೂ ಫೈನಲೈಸ್ ಐತೆ ಇಲ್ಲ. ಹಂಗಲ್ಲ ಹಿಂಗಲ್ಲ ತಲೆಯಲ್ಲಿ ಏನು ಓಡ್ತಿಲ್ಲ. ನನಗೇನು ಅಂತಂದರೆ ಒಂದು ಸಲ ಆದರೂ ವರ್ಕ್ ಫ್ರಮ್ ಹೋಮ್ ಟ್ರೈ ಮಾಡಬೇಕು ಅನ್ನೋ ಆಸೆ. ಬಟ್ ಅಲ್ಲಿ ಸೇರ್ಕೊಂಡ್ಮೇಲೆ 6 ಮಂತ್ ಆದಮೇಲೆ ಕೊಡಲಿಲ್ಲ. 1 ಇಯರ್ ಎಲ್ಲ ವೆಯ್ಟ್ ಮಾಡಿ ಏನು ಮಾಡೋದು? ಕಮ್ಮಿ ಸ್ಯಾಲ್ರಿ, 16,000 ತಗೊಂಡು 1 ಇಯರ್ ಕೆಲಸ ಮಾಡೋದಕ್ಕಿಂತ ಅದರಲ್ಲಿ 5,000 PG ಹೋಗ್ಬಿಡುತ್ತೆ, ಉಳಿಯೋದು 11,000. ಸೊ ಇವಾಗ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಇಲ್ಲಿ ಇವಾಗ ಒಂದು 19 ಬರ್ತಾಯಿದೆ ಅಂದರೆ ಒಂದು 14,500 ಆದರೂ ಉಳಿತಾ ಇದೆ. ಒಂದು 4,500ಯಿಂದ 5,000 ಇಲ್ಲಿ ಜಾಸ್ತಿ ಬರ್ತಾಯಿದೆ. ಸೊ ಏನು ಮಾಡೋದು ನನಗೂ ಗೊತ್ತಾಯ್ತಿಲ್ಲ. ಸೊ ಫೈನಲೈಸು ಆಯ್ತಾ ಇಲ್ಲ. ಸೊ ಒಂದೊಂದು ಸೆಕೆಂಡಿಗೆ ಒಂದೊಂದು ಬರ್ತಾಯಿದೆ. ಏನೇನು ಅನಿಸ್ತಿದೆ ಅಂದರೆ ಅಲ್ಲಿಗೆ ಹೋಗಿ ಸೇರ್ಕೊಬಿಡು ಅಂತ ಅನಿಸ್ತಾಯಿದೆ. ಅದಕ್ಕೋಸ್ಕರ ನಾನು ಮನೆಗೆ ಹೋಗಲಿಲ್ಲ. ಮನೆಗೆ ಹೋಗ್ದೇ ಟೈಮ್ ಆಯ್ತು ಇವಾಗ. ಲಾಸ್ಟ್ ಟೈಮು ಮೇ 15ಕ್ಕೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಹೋಗಿದ್ದೆ. ಸೊ ಮೇ ಆದಮೇಲೆ ಇನ್ನು ಆಗಸ್ಟ್, ಮೇ, ಜೂನ್ ಫುಲ್ ಆಯಿತು, ಜುಲೈ ಬಂತು. ಅಂದರೆ ನಾನು ದೊಡ್ಡ ಗ್ಯಾಪ್ ತಗೊಂಡಿರೋದು 2 ಮಂತ್ಸು. ಸೊ 2 ಮಂತ್ಸಿಗೆ ಬ್ಯಾಂಗ್ಳೂರು ಬಂದಮೇಲೆ, ಸೊ 1 ಮಂತ್ಗೆ ಒಂದು ಸಲ ಇಲ್ಲ 2 ಮಂತ್ಗೆ ಒಂದು ಸಲ ಆ ಥರ ಹೋಗ್ತಾಯಿದ್ದೆ. ಸೊ ಅದು ಬಿಟ್ಟು ಅದೇ ಆ ಥರ ಹೋಗ್ತಾಯಿದ್ದೆ. ಸೊ ಅದಕ್ಕಿಂತ ದೊಡ್ಡ ಗ್ಯಾಪ್ ಏನು ತೊಗೊಂಡಿಲ್ಲ. 3 ತಿಂಗಳ ಗ್ಯಾಪೆಲ್ಲ ನಾನು ತೊಗೊಂಡಿಲ್ಲ. ಈ ಸಲ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಬೇಜಾರೈತೆ ಇದೆ, ಏನು ಮಾಡೋದು ಗೊತ್ತೈತೆ ಇಲ್ಲ. ಮನೆಗೆ ಹೋಗಬೇಕು ಅಂತಲ್ಲ, ಈ ವರ್ಕ್ ಫ್ರಮ್ ಹೋಮ್ ಒಂದ್ಸಲ ಟ್ರೈ ಮಾಡಬೇಕು. ಬಟ್ ಆದರೆ ಏನು ಗೊತ್ತಾ, ಏನು ಮಾಡೋದು, ಕನ್ಫ್ಯೂಷನ್ನು ಇದ್ದಿದ್ದೆ. ಹೆಂಗರು ಹೇಳೋದು, ಏನು ಮಾಡೋದು ಒಂದು ಗೊತ್ತಾಯ್ತಿಲ್ವಲ್ಲ. ಇದೇ ಕಂಪನಿಯಲ್ಲಿ ಇವಾಗ 1 ಇಯರ್ ಆಗೋಕ್ಕೂ ಆಯಿತು. ಸೊ ಹಂಗೂ ಅನಿಸುತ್ತೆ. ನಾನು ಅವತ್ತು ಹೇಳಿದೆ ನಿಮಗೆ, ಒಂದು 7-8 ತಿಂಗಳಿರೋ ಟೈಮೆಲ್ಲ ನಾನು ಬಿಟ್ಬೇಡ ಅಂತ ಇದ್ದೆ. ಒಂದು 9 ಮಂತ್ಸ್ ಆದಮೇಲೆ ಮತ್ತೆ 1 ಇಯರ್ ಆಗ್ಬಿಡಲಿ ಅನಿಸುತ್ತೆ ಅಂತ ಹೇಳಿದ್ದೆ. ಸೊ ಆ ಕನ್ಫ್ಯೂಷನ್ ಜೊತೆ ಇನ್ನೊಂದು ಕಂಪನಿ ಸಿಕ್ಬಿಟ್ಟಿರೋದ್ರಿಂದ ದೊಡ್ಡ ಕನ್ಫ್ಯೂಷನ್. ಬಟ್ ಏನು ಅನಿಸ್ತಾಯಿದೆ ಅಂದರೆ, ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ನೋಡಿದೆ. ಸೊ ಎಲ್ಲರೂ ನನಗೆ ಏನು ಹೇಳ್ತವ್ರೆ ಅಂದರೆ, ದಯವಿಟ್ಟು ಬರಬೇಡಿ. ಗೊತ್ತು, ಅಂದರೆ ಎಲ್ಲ ಕಂಪನಿ ಒಂದೊಂದು ಥರ ಇರುತ್ತೆ. ಸೊ ಬರಬೇಡಿ ಅಂದರೆ ಹಿಂಗೆ, ಅಂದರೆ ಸ್ಯಾಲ್ರಿನೇ ಇನ್ಕ್ರೀಸ್ ಆಗೋಲ್ಲ. ಸೊ 1 ಇಯರ್ ಆದಮೇಲೆ ಫಸ್ಟ್ ಆಫ್ ಆಲು ಇಂಥ ಕಂಪನಿಯಲ್ಲೆಲ್ಲ ಕೆಲಸ ಮಾಡಲೇಬೇಕು. ಅಂದರೆ ಇವಾಗ ನೋಡಿ, ಅಂಥ ಕಂಪನಿಯಲ್ಲಿ ರೆಫರಲ್ ಸಿಕ್ಕಿ ಸ್ವಲ್ಪ ಒಳ್ಳೆ ಸಿಗುತ್ತೆ, ಏನು ಹೇಳೋದು, ಸ್ಯಾಲ್ರಿ. ಸೊ ಅದಕ್ಕೆ ಬೇಕಾದರೂ ಹೋಗ್ಬೋದು. ಬಟ್ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಸ್ಟಾರ್ಟಿಂಗ್ ಪೋಸ್ಟ್ 16,000. ಸೊ ಅದರಲ್ಲಿ ಮತ್ತೆ ನೀವು ಹೋಗಿ ಏನು ದೊಡ್ಡದು ಜಾಸ್ತಿ ಏನು ಆಗೋಲ್ಲ. ಸೊ ಅಟ್ಲೀಸ್ಟ್ 1 ಇಯರ್ ಆಗೋಷ್ಟರಲ್ಲಿ ಒಂದು 23-25 ಹತ್ರ ತಲುಪಿದ್ರೆ ಏನೋ ಒಂದು ಪರವಾಗಿಲ್ಲ ಅನ್ಬೋದು. ಇದು ಇನ್ನು 1 ಇಯರ್ ಇದ್ದರೂ ನೀನು 20,000 ಆಗಲ್ಲಂತೆ. ಅಂದರೆ PF ಎಲ್ಲ ಕಟ್ಟಾಗತ್ತೆ. ನೀವು PF ಸೇರಿಕೊಂಡ್ರು 15,000 ಅನ್ಕೋ, ಏನು ಯೂಸ್ ಆಯಿತು?
ಮತ್ತು ಓವರ್ ಟೈಮು ಅದೆಲ್ಲ ಮಾಡಿದ್ರೆ ಒಂದು 20ರಿಂದ 23,000 ಮಾಡ್ಬೋದಂತೆ. ಮತ್ತು ಅದರಲ್ಲೂ ಟೈಮ್ ವೇಸ್ಟೇ, ಬಟ್ ನೈಟ್ ಶಿಫ್ಟು ಅಂತೆಲ್ಲ ಹೇಳ್ತಾರೆ. ಇನ್ನೊಂದೇನೆಂದರೆ ನಮ್ಮ ಇಲ್ಲಿ ರೂಮ್ ಹತ್ರನೇ ಆ್ಯಕ್ಚುಲಿ ಅದೇ ಕಂಪನಿದು ಮೇಯ್ನ್ ಬ್ರಾಂಚ್ ಇರೋದು. ಇಲ್ಲೇ ನನಗೂ ಇಂಟ್ರ್ವ್ಯೂ ಹೋಗ್ಬೋದಿತ್ತು, ಏನು ಒಂದು ಗೊತ್ತಿಲ್ಲ ಬಿಡು. ಅಂದರೆ ಫ್ರೆಂಡು ಇಲ್ಲಿರೋನು ಹಂಗೆ ಹೇಳ್ದ 1 ಇಯರ್ ಆದಮೇಲೆ ಕೊಡ್ತಾರೆ ಅಂತ. ಸೊ 1 ಇಯರ್ ಆಗಿಬಿಡುತ್ತೆ. ಅಂದರೆ ವರ್ಕ್ ಫ್ರಮ್ ಒಂದೇ ಸಲ ಕೊಡೋಲ್ಲ, 6 ಮಂತ್ ಅಂತ ಕೊಡೋಲ್ಲ, 1 ಇಯರ್ ಆದಮೇಲೆ ಕೊಡ್ತಾರೆ. ಸೊ 1 ಇಯರ್ ಎಲ್ಲ ನನಗೆ 6 ಮಂತ್ ಆದಮೇಲೆ ಕೊಟ್ಟರೆ ಒಂದು 6 ಮಂತ್ ಮಾಡಿ ಮತ್ತೇನೋ ಮಾಡ್ಬೋದಿತ್ತು. ಇದು 1 ಇಯರ್ ಆದಮೇಲೆ ಕೊಟ್ಟು, ಸೊ ಮನೇಲೇ ಇರಬೇಕು ಅಂತೇನಲ್ಲ, ಅಂದರೆ ನನಗೆ ಮನೇಲಿ ಇರಬೇಕನ್ನೋ ಆಸೆ ಅಂತೂ ಇದ್ದೇ ಇದೆ. ಕನ್ಫ್ಯೂಷನು ನೋಡೋಣ. ನಿಮಗೂ ಫೈನಲ್ ಆಗಿ ಅಂದರೆ ಇವಾಗ ನೋಡಿ ಸೆವೆಂತ್ಗೆ ಏನಾದರೂ ನಾನು ಹೋಗಲಿಲ್ಲ ಅಂತ ಆದರೆ, ಅಂದರೆ ಇವತ್ತು 4, 5 ನಾಡಿದ್ದು ನಾನು ಫೈನಲ್ ಮಾಡಲೇಬೇಕು, ಹೋಗ್ತೀನಾ ಇಲ್ವಾ ಹೆಂಗೆ ಅಂತ. ಅಂದರೆ ತುಂಬ ಜನರನ್ನೆಲ್ಲ ನಾನು ನೋಡೋವಾಗ ಅವ್ರು ಎಷ್ಟು ಕಷ್ಟಪಡ್ತವ್ರೆ ಅಂದರೆ ಅಲ್ಲಿ ಇಂಟರ್ವ್ಯೂಗೆ ತುಂಬ ಸಲ ಬರ್ತವ್ರೆ. ಒಂದು 5 ಸಲ 6 ಸಲ 10 ಸಲ ಬಂದವರು ಎದುರ್ಬೋದು. ಸೊ 5-6 ಸಲ, ಸೊ ದೂರದಿಂದ 5-6 ಸಲ ಅಟೆಂಡ್ ಮಾಡೋಕ್ಕೆ ಬರೋದಂದರೆ ತಮಾಷೆ ವಿಷಯ ಅಲ್ಲವೇ ಅಲ್ಲ. ಅದನ್ನು ನೋಡೋಕೆ ನನಗೇನೋ ಅನಿಸುತ್ತೆ ಅಂದರೆ 5-6 ಸಲ ಬಂದು ಅವರು ಇದು ಮಾಡೋದು. ನಾನು ಆ್ಯಕ್ಚುಲಿ ಹೋಗಿರೋದು ಒಂದೇ ಸಲ, ಫಸ್ಟ್ ಟೈಮ್ ಹೋದಂಗೆ ಫಸ್ಟೇ ಸೆಲೆಕ್ಟ್ ಆಗಿರೋದೆ. ಅವ್ರನ್ನೆಲ್ಲ ನೋಡಾಗ ನಾನು ಸೇರ್ಕೊಬಿಡೋಣ, ಅವರೆಲ್ಲ ಕಷ್ಟಪಟ್ಟಿರೋದು ನೋಡಾಗ, ಅಂದರೆ ಅಷ್ಟು ಸಲ ನಾನು ಆ್ಯಕ್ಚುಲಿ ಅಂದ್ಕೊಂಡಿರೋದು ಅಲ್ಲಿ 24/7 ಅಲ್ಲಿ ಸೇರ್ಕೊಬಿಡೋಣ ಅಂತ. ಅಲ್ಲೂ ಇಷ್ಟೇ ಇದ್ದಿದ್ದು. ಅಂದರೆ ಅಲ್ಲಿ ಏನಿತ್ತಂದರೆ ಅಲ್ಲಿ 16, 17 ಏನೋ ಹೇಳಿದರು. ಅದು ಬಿಟ್ಟರೆ ಏನು ಹೇಳ್ತಾರಪ್ಪ ಅದು 17 ಮತ್ತು ಇದು ಅಂದರೆ ಇವಾಗ ಟ್ರಾನ್ಸ್ಪೋರ್ಟೇಷನ್ ಒಂದಿರುತ್ತಲ್ಲ, ಸೊ ಅದು ನೀವು ತಗೊಂಡಿಲ್ಲ ಅಂದರೆ 4,500 ಏನೋ ಅದು ನಿಮ್ಮ ಕೈಗೇನೆ ಕೊಡ್ತೀವಿ ಅಂದಿದ್ರು. ಅಂದರೆ ಸ್ಯಾಲ್ರಿ ಜೊತೆ ಅದು ಅಡಿಷ್ನಲ್ ಆಗಿ ಬರುತ್ತೆ ನಾವು ಕ್ಯಾಬ್ ಸರ್ವಿಸ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ. ಬಟ್ ಈ ಕಂಪನಿಯಲ್ಲಿ ಏನಂದರೆ ಕ್ಯಾಬ್ ಸರ್ವಿಸ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಹೆಂಗಿದೆ ಅಂದರೆ ಫೆಸಿಲಿಟಿಯಲ್ಲಿ, ಅಂದರೆ ಕಂಪನಿ ನೇಮ್ ಮೆನ್ಷನ್ ಮಾಡದೇ ಬೇಡ ಅವರು, ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಸೊ ಅದರಿಂದ ಇವಾಗ ಏನೋ ಒಂದು ಆಗ್ಬೋದೇನೋ. ಸೊ ಓಕೆ, ಅದರಲ್ಲಿ ಇರಲಿ. ಅಂದರೆ ಏನಂದರೆ ಅದೇ ಕ್ಯಾಬ್ ಸರ್ವಿಸ್ ಇದೆ, ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಬಟ್ ಎನ್ಕೇಜ್ಮೆಂಟ್ ಇಲ್ಲ. ಅಂದರೆ ಇವಾಗ ಅದು ನಾವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಟ್ಬಿಡ್ಬೇಕು. ನೀವು ಇಲ್ಲ ನಾನು ಯೂಸ್ ಮಾಡಲ್ಲ, ನನಗೆ ಅದ್ರ ದುಡ್ಡು ಕೊಟ್ಬಿಡಿ ಅಂದರೆ ಕೊಡೋಲ್ಲ. ಸೊ ಇದರಲ್ಲಿ ಆ ಥರ ಬೇರೆ ಕಂಪ್ನಿಲೆಲ್ಲ ಏನು ಮಾಡ್ತಾರೆ ಅಂದರೆ ಯೂಸ್ ಮಾಡಿಲ್ಲ ಅಂದರೆ ಅದ್ರ ಅಮೌಂಟ್ನೇ ನಮ್ಮ ಸ್ಯಾಲ್ರಿ ಜೊತೆ ಕೊಟ್ಬಿಡ್ತಾರೆ. ಸೊ ಅದು ಮಾಡ್ಬೋದಿತ್ತು ಇವರಿಗೆ, ಅದೇನು ಗೊತ್ತಿಲ್ಲಪ್ಪ. ಸೊ ಅದು ಮಾಡಿದರೆ ಸ್ವಲ್ಪ ನಾವು ಏನೋ ಒಂದು ಇದು ಮಾಡ್ಬೋದು. ಅಂದರೆ ಒಂದು 4,000 ಎಲ್ಲ ಸೇರಿಸಿದ್ರೆ ಒಂದು 20,000 ಎಲ್ಲ ಮಿನಿಮಮ್ ಕೊಡಬೇಕು ಇವರು. ಈ ಟೈಮಲ್ಲೆಲ್ಲ ಹೆಂಗೆ ಗೊತ್ತಿಲ್ಲ, ಕೆಲವೊಬ್ಬರೆಲ್ಲ 10,000ಗೂ ದುಡಿಯೋರು ಇದ್ದಾರೆ. ನಾನು ಸ್ಟಾರ್ಟಿಂಗ್ ಒಂದು ಸಲ ಅಕೌಂಟೆಂಟ್ ಒಂದು ಜಾಬಿಗೆ ಇದು ಎಂಟ್ರಿ ಕೊಟ್ಟಿದೆ. ಸೊ ಅದು ನಾನು ಸುಮ್ಮನೆ ಸೇರ್ಕೊಬಿಟ್ಟಿದ್ರೆ ಒಳ್ಳೆಯದಿತ್ತೇನೋ. ಅಂದರೆ ಸ್ಟಾರ್ಟಿಂಗು ನಾನು ಒಂದು 16 ಅನ್ಕೊತೀನಿ, 14 ಅನ್ಕೋತೀನಿ. ಸೊ ಸರಿ, ಹಿಂಗೆ ಫಸ್ಟ್ ಮಂತ್ ಒಂದು 2 ತಿಂಗಳು ಅಲ್ಲ 1 ತಿಂಗಳು 14 ಕೊಡ್ತೀವಿ, ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನೀವು ಎಷ್ಟು ಕೊಡ್ತೀರ ಹಂಗೆ ಕೊಡ್ತೀವಿ ಅಂತ ಹೇಳಿದರು. ಅಬ್ಸಲ್ಯೂಟ್ಲಿ ಒಳ್ಳೆ ಕಂಪನಿ. ಅಂದರೆ ಅಕೌಂಟೆಂಟ್ ಫೀಲ್ಡ್ ಆಗಿರೋದ್ರಿಂದ ಚೆನ್ನಾಗಿತ್ತು. ನನಗೂ ಸ್ವಲ್ಪ ಈ ಸಬ್ಜೆಕ್ಟ್ ಎಲ್ಲ ಗೊತ್ತಿರೋದ್ರಿಂದ ನನಗೂ ಟ್ಯಾಕ್ಸು ಅದೆಲ್ಲ ತುಂಬ ಇಷ್ಟನೇ, ಆಯಿತಾ. ಅದು ನಾನು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿದ್ದಿರೋದು. ಬಟ್ ಇವಾಗ ಏನು ಹೇಳೋಣ ಹೇಳಿ, ಶಪ್ಪ ಅದು ಅಂದರೆ ರಿಗ್ರೇಷನ್ ಅಂತ ಹೇಳೋದಕ್ಕಿಂತ ಅಂದರೆ ಈ ಥರ ಕಂಪನಿ ಒಂದು ಎಕ್ಸ್ಪೀರಿಯೆನ್ಸ್ ಇರೋದಕ್ಕಿಂತ ಏನು ಅಂತ ಅದು ಬಿಟ್ಟರೆ ಇದೇ ಮೇಯ್ನ್ ಟೈಮ್ ಗುರು ನಂದು. ಈ ಟೈಮಲ್ಲೆಲ್ಲ ಮನೇಲಿ ಆಗಾಗ ಎಷ್ಟು ಟೈಮ್ ಸಿಕ್ಕಿದ್ರು ಮನೆಗೆ ಹೋಗಬೇಕು. ಇನ್ನೊಂದು 5 ವರ್ಷದಲ್ಲೆಲ್ಲ ಏನಿರುತ್ತೆ ಹೇಳಿ. ಇವಾಗ ಸ್ವಲ್ಪ ಮಕ್ಕಳ ಥರ ಇದ್ದೀನಿ, ಒಂದು 5 ವರ್ಷ ಹೋದರೆ ಅಂಕಲ್ ಆಗ್ಬಿಡ್ತೀನೇನೋ ಭಯ. ಏನು ಮಾಡೋಣ. ಇಲ್ಲಿ ಹೆವಿ ಧೂಳು ಬರ್ತಾಯಿದೆ, ಸೊ ಆ ಕಡೆ ಹೋಗಲೇಬೇಕು ಇವಾಗ. ನಾನು ಇಲ್ಲಿಗೆ ಎಂಡ್ ಮಾಡಿದ್ರೆ ಮುಗೀತು. ಇನ್ನೂ ಏನಾದರೂ ಇದ್ದರೆ ಆ್ಯಡ್ ಮಾಡ್ತೀನಿ, ಓಕೆನಾ. ಇದರಲ್ಲೆಲ್ಲ ಸೀನೇ ಇಲ್ಲ. ಇವಾಗ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ನನಗೆ.